ಈ ಒಂದು ಕಾರ್ಯಕ್ರಮ ಶ್ರೀ ಮಹಾಗಣಪತಿ ಸೇವಾ ಸಮಿತಿ ಸಭಾಂಗಣದಲ್ಲಿ ಆಯೋಜಿಸಿದ್ದು, ಈ ಒಂದು ಕಾರ್ಯಕ್ರಮಕ್ಕೆ ಗಣ್ಯರನ್ನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಮೊದಲನೇದಾಗಿ ಈ ಒಂದು ರಕ್ತದಾನ ಶಿಬಿರದ ಆಯೋಜಕರಾಗಿರ್ತಕ್ಕಂತಹ ಕಾರ್ಯನಿಯೋಜಕರಾಗಿರ್ತಕ್ಕಂಥ ಪ್ರಹ್ಲಾದ್ ಅವರನ್ನ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಅದೇ ರೀತಿ ಈ ಒಂದು ರಕ್ತದಾನ ಶಿಬಿರದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ನಮ್ಮ ಗನ್ನಾಪುರ ಜಯಶ್ರೀ ಸಮೃದ್ಧಿಯ ಅಧ್ಯಕ್ಷರಾದ ಪ್ರದೀಪ್ ಅವರನ್ನ ವೇದಿಕೆಗೆ ಆಹ್ವಾನಿಸುತ್ತೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲೆಯ ಮಲ್ಲೇಗೌಡ ಆಸ್ಪತ್ರೆಯಿಂದ ಬಂದಿರತಕ್ಕಂತಹ ಡಾಕ್ಟರ್ ಭರತ್ ಸರ್ ಅವರನ್ನು ಕೂಡ ವೇದಿಕೆಗೆ ಆಹ್ವಾನಿಸುತ್ತೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿರತಕ್ಕಂತಹ ದೇಶೀಯ ವಲಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಜಗತ್ರವರನ್ನು ವೇದಿಕೆಗೆ ಆಹ್ವಾನಿಸುತ್ತೇವೆ. ಅದೇ ರೀತಿ ಹಲವಾರು ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಮಾಡಿ ನಿವೃತ್ತ ಶಿಕ್ಷಕರಾಗಿರ್ತಕ್ಕಂಥ ಕೋಲಾರ ಸಮಾಜಮುಖಿ ಕಾರ್ಯಗಳಿಗೆ ತೊಡಗಿಸಿಕೊಂಡಿರ್ತಕ್ಕಂಥ ರಾಜಕುಮಾರ್ ಸರ್ ಅವರನ್ನು ಕೂಡ ವೇದಿಕೆಗೆ ಆಹ್ವಾನಿಸುತ್ತೇವೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಈ ದೇಸಿ ಜನಾಪುರ ಸಮೃದ್ಧಿ ವತಿಯಿಂದ ವರ್ಷದ ಬ್ಲಡ್ ಕ್ಯಾಂಪ್ ಮಾಡ್ತಾ ಇದ್ದೀವಿ. ಅದೇ ರೀತಿ 2026ನೇ ಇಸ್ವಿಲಿ ಬ್ಲಡ್ ಕ್ಯಾಂಪನ್ನು ಆಯೋಜನೆ ಮಾಡಿದ್ದು. ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದಿದ್ದು ನಾನು ದೇಸಿ ಜನಾಪುರ ಸಮೃದ್ಧಿ ಅಧ್ಯಕ್ಷ. ಈ ಬ್ಲಡ್ ಕ್ಯಾಂಪ್ ರಕ್ತದಾನ ಶಿಬಿರ ಕಾರ್ಯಕ್ರಮವನ್ನು ಅಸ್ತಿತ್ವಕ್ಕೆ ತರುತ್ತಿದ್ದೇನೆ. ದೇಸಿವಾಡ ಸ್ವತಂತ್ರ ಜನರು ಸಾಧಿಸಬಹುದು. ಸರ್ಕಾರವು ಕಾನೂನು ಆಧಾರಿತವಾಗಿ ವ್ಯಕ್ತಿಗಳ ಆಧಾರಿತವಾಗಿರಬಾರದು. ಜಗತ್ತಿನ ಶ್ರೇಷ್ಠ ಸಂಪತ್ತು ಮಾನವನ ವ್ಯಕ್ತಿತ್ವದಲ್ಲಿ ಅಡಗಿದೆ ಮತ್ತು ಮಾನವನ ಕುಲದ ಸೇವೆಯ ಜೀವನದ ಅತ್ಯುತ್ತಮ ಕಾರ್ಯ ಹೀಗೆಂದು ನಾವು ನಂಬುತ್ತೇವೆ. ಈ ದಿನದ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದು, ಇದಕ್ಕೆ ಇವರು ಆರೋಗ್ಯ ಮಲ್ಲೇಗೌಡ ಆಸ್ಪತ್ರೆಯಿಂದ ಅವರ ಸಹಯೋಗದಲ್ಲಿ ಈ ರಕ್ತದಾನವನ್ನು ಯಶಸ್ವಿಯಾಗಿಸಬೇಕೆಂತ ಹೇಳಿ ಕೇಳಿಕೊಳ್ತಾ, ಈ ಕಾರ್ಯಕ್ರಮಕ್ಕೆ ಮುಖ್ಯ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಭರತ್ ಸರ್ ಪ್ರೆಸಿಡೆಂಟ್ ಅವರನ್ನು ಸ್ವಾಗತಿಸಿದ್ದೇನೆ. ಅದೇ ರೀತಿ ವಲಯ ಉಪಾಧ್ಯಕ್ಷರಾದ ಸಿ ಜಗತ್ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದೇನೆ. ಅದೇ ರೀತಿ ನಮ್ಮ ಪ್ರಾಜೆಕ್ಟ್ ಡೈರೆಕ್ಟರ್ ಆದ ಸಿ ಪ್ರಹ್ಲಾದ್ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದೇನೆ.
ಹಾಗೂ ಹಿರಿಯ ನಿವೃತ್ತ ಶಿಕ್ಷಕರಾದ ರಾಜ್ಕುಮಾರ್ ಮಾಸ್ಟರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದೇನೆ. ಹಾಗೆ ಅವಿನಾಶ್ ಟಿವಿ ಸಂಪಾದಕರು ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಂಪಾದಕರಾದ ಗಣೇಶ್ ಸರ್ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದೇನೆ. ಹಾಗೂ ನಮ್ಮ ಜೆಸಿ ಸದಸ್ಯರಾದ ಪೂರ್ವಾಧ್ಯಕ್ಷರುಗಳಾದ ಜೆಸಿ ವಿನಯ್, ಜೆಸಿ ಸಂದೀಪ್ ಹಾಗೂ ಎಲ್ಲರನ್ನೂ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದೇನೆ. ಜೆಸಿ ಉಪಾಧ್ಯಕ್ಷರಾದ ವೀರೇಂದ್ರ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದೇನೆ. ಎಲ್ಲ ಜೆಸಿ ಸದಸ್ಯರುಗಳನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದೇನೆ. ಹಾಗೂ ಆಸ್ಪತ್ರೆಯ ಸಿಬ್ಬಂದಿ ವರ್ಗದವರು ಎಲ್ಲರನ್ನೂ ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಹಾಗೂ ಅಂಗನವಾಡಿ ಕಾರ್ಯಕರ್ತರಾದ ಆಶಾ ಮೇಡಮ್ ಇವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದೇನೆ. ಹಾಗೆ ರತನ್ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಅದೇ ರೀತಿ ಪತ್ರಿಕಾ ವರದಿಗಾರರಾದ ಸಿದ್ದಿಕ್ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಹಾಗೆ ನಮ್ಮ ಊರಿನ ಸಾಹೇಬ್ರಾದ್ರ ಹೆಸರು ಗೊತ್ತಿಲ್ಲ, ಅವ್ರನ್ನೂ ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. KRS ಆಸ್ಪತ್ರೆಯ ಅವಿನಾಶ್ ಅವರನ್ನು ಅಭಿಷೇಕ್ ಅವರನ್ನು ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆ ನಿವೃತ್ತ ಶಿಕ್ಷಕರು ರಾಜ್ಕುಮಾರ್ ಅವರು. ಸುದರ್ಶನ ಸರ್ ಬನ್ನಿ ಸರ್. ಸುದರ್ಶನ ಸರ್ ಬನ್ನಿ ಸರ್. ಅಭಿಷೇಕ್ ಬನ್ನಿ ಬನ್ನಿ. ಈ ರಕ್ತದಾನ ಶಿಬಿರದ ಕುರಿತು ನಮ್ಮ ನಾಡಗುಪ್ಪೆಯ ಹಳ್ಳಿಗಳ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿಗಳಾದ ಅವರು ಮಾತಾಡಬೇಕು ಅಂತ ಕೇಳ್ತೀನಿ. ವೇದಿಕೆ ಮೇಲಿರುವ ಎಲ್ಲ ಗೌರವಾನ್ವಿತರಿಗೆ ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಸಿಬ್ಬಂದಿ ವರ್ಗ ಹಾಗೂ ಎಲ್ಲರಿಗೂ ವಂದಿಸುತ್ತ ಇಂದು ಜೆಸಿ ಸಂಸ್ಥೆ ಕಡೆಯಿಂದ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ. ಸೊ ಎಲ್ಲರಿಗೂ ಗೊತ್ತು, ರಕ್ತದಾನ ಮಹಾದಾನ ಅಂತ ಅಥವಾ ಶ್ರೇಷ್ಠ ದಾನ ಅಂತ. ಅದ್ರ ಜೊತೆ ಇನ್ನೊಂದು ಸೇರಿಸೋದು ರಕ್ತದಾನ ಇನ್ನೊಂದು ಜೀವದಾನ. ರಕ್ತದಾನ ಮಾಡಿ ಇನ್ನು ಜೀವದಾನ ಮಾಡಿ ಅನ್ನುವ ರೀತಿ ಇಲ್ಲ ರಕ್ತದಾನದ ಮಹತ್ವದ ಬಗ್ಗೆ ಗೊತ್ತಿದೆ. ಸೊ ಎಲ್ಲರೂ ಮುಂದೆ ಬಂದು ರಕ್ತದಾನ ಮಾಡಬೇಕು ಅಂದಾಗ ಕೇಳ್ತಾರೆ, ಯಾಕೆ ಮಾಡಬೇಕು, ಏನು ಸೊ ನೀವು ಮಾಡುವ ರಕ್ತದಾನ 1 ಯೂನಿಟ್ ರಕ್ತದಿಂದ 3 ರೋಗಿಗಳ ಅಥವಾ 3 ಜನರ ಜೀವ ಉಳಿಸ್ಬೋದು. ಈಗ ನೀವು ಮಾಡಿದ ರಕ್ತ ಎಲ್ಲ ಯಾರಿಗೆ ಈಗ ಅಪಘಾತದಲ್ಲಿ ಅಥವಾ ಹೆರಿಗೆನ ಸಮಯದಲ್ಲಿ ಅಥವಾ ಥ್ಯಾಲಸೀಮಿಯಾ ಅಥವಾ ಇತರ ಕ್ಯಾನ್ಸರ್ ಕಾಯಿಲೆಗಳು ಅಥವಾ ಬೇರೆ ರೀತಿಯ ರೋಗಿಗಳಿಗೆ ಕೊಡುವುದರ ಮೂಲಕ ಅವರ ಜೀವವನ್ನು ಉಳಿಸ್ತಾ ಇರ್ತೀವಿ.
ಹಾಗಾಗಿ 1 ಯೂನಿಟ್ ರಕ್ತದಿಂದ 3 ರಿಂದ 4 ಜನರ ಜೀವ ನಾವು ಉಳಿಸ್ಬೋದು. ಅದೇ ರೀತಿ ಯಾರೆಲ್ಲ ದಾನ ಮಾಡ್ಬೋದು ಅನ್ನೋದು ಈಗಾಗಲೇ ಗೊತ್ತಿರುತ್ತೆ. ಸೊ ಎಲ್ಲ 18 ವರ್ಷದಿಂದ 60 ವರ್ಷ ಅಂತ ಇರುವ ಎಲ್ಲ ಗಂಡು ಹೆಣ್ಣು ಭೇದ ಇಲ್ದಲೆ ರಕ್ತದಾನ ಮಾಡ್ಬೋದು. ಹೆಣ್ಮಕ್ಳು 4 ತಿಂಗಳಿಗೊಮ್ಮೆ ಹಾಗೂ ಹೆಣ್ಮಕ್ಳು 3 ತಿಂಗಳಿಗೊಮ್ಮೆ ರಕ್ತದಾನ ಮಾಡ್ಬೋದು. ಆಮೇಲೆ ಅದರಿಂದ ರಕ್ತದಾನ ಮಾಡೋದ್ರಿಂದ ಏನು ಉಪಯೋಗ ಅಂತ ಕೇಳ್ಬೋದು. ಸೊ ಈಗಾಗಲೇ ಹೇಳಿದಾಗೆ 1 ಯೂನಿಟ್ ರಕ್ತದಿಂದ 3 ರೋಗಿಗಳ ಅಥವಾ 3 ಜನರ ಜೀವ ಉಳಿಸ್ಬೋದು. ಆಮೇಲೆ ನಮಗೆ ರಕ್ತದಾನ ಮಾಡೋರಿಗೆ ಏನು ಉಪಯೋಗ ಆಗುತ್ತೆ ಅಂದರೆ, ಒಂದು ನಮ್ಮ ನಿಯಮಿತವಾಗಿ ನಿರಂತರವಾಗಿ ರಕ್ತದಾನ ಮಾಡೋದ್ರಿಂದ ದೇಹದಲ್ಲಿ ಆಗುವ ಕೊಲೆಸ್ಟ್ರಾಲ್ ಅಂಶವನ್ನು ನಿಭಾಯಿಸ್ಬೋದು, ಜಾಸ್ತಿ ಆಗ್ತಾರೆ ರೀತಿ. ಸೊ ಅದನ್ನು ಕಂಟ್ರೋಲಲ್ಲಿ ಇಡ್ಬೋದು. ಮತ್ತು BP ಕಾಯಿಲೆ ಬರುವ ಸಾಧ್ಯತೆಯನ್ನು ಕಡಿಮೆ ಮಾಡ್ಬೋದು. ಹಾಗೆ ರಕ್ತ ಸಂಬಂಧ ಅಥವಾ ಹೃದಯ ಸಂಬಂಧಿ ಕಾಯಿಲೆಗಳು ಅವನ್ನೆಲ್ಲ ಬರೋದನ್ನು ಆದಷ್ಟು ತಡೆಗಟ್ಟಬಹುದು. ಹಾಗೆ ಒಂದು ನಮ್ಮ ಮನಸ್ಸಿಗೆ ಒಂದು ನಾವು ಸಮಾಜದಲ್ಲಿ ಒಂದು ಸೇವೆ ಮಾಡಿದ್ದೀವಿ ಅನ್ನೋ ತೃಪ್ತಿ ಸಿಗುತ್ತೆ. ಸೊ ಹಾಗೆ ಯಾಕೆ ಹಾಗೆ ಅಂದರೆ ಇದು ರಕ್ತದಾನ, ಈ ರಕ್ತವನ್ನು ನಾವೆಲ್ಲೂ ಬೇರೆ ಯಾವುದೇ ಕಾಯಿಲೆಗೆ ಟ್ರೀಟ್ಮೆಂಟು ಅಥವಾ ಮೆಡಿಸಿನ್ ಎಲ್ಲ ಆರ್ಟಿಫಿಷಿಯಲಿ ಕೃತಕವಾಗಿ ತಯಾರಿಸ್ಬೋದು. ಬಟ್ ಇನ್ನುವರೆಗೂ ರಕ್ತವನ್ನು ಕೃತಕವಾಗಿ ಇನ್ನೂ ತಯಾರಿಸಿಲ್ಲ. ಇನ್ನೊಬ್ಬರಿಗೆ ರಕ್ತ ಬೇಕು ಅವಶ್ಯಕತೆ ಇದೆ ಅಂದರೆ ನಾವು ಒಬ್ಬ ಮನುಷ್ಯರ ರಕ್ತನೇ ಕೊಡಬೇಕು. ಸೊ ಹಾಗಾಗಿ ಇದೊಂಥರ ಸೈನ್ಸ್ ಮತ್ತು ಮಾನವೀಯತೆಯ ಒಂದು ಕೊಂಡಿ ಅಂತ ಅನ್ಸುತ್ತೆ. ಸೊ ಹಾಗಾಗಿ ಆ ಮಾನವೀಯತೆಯನ್ನು ನಮ್ಮ ಹೇಳೋದಷ್ಟೇ ಅಲ್ಲ, ಬಾಯಲ್ಲಿ ರಕ್ತದಾನ ಮಾಡುವ ಮೂಲಕ ಸಮಾಜ ಸೇವೆ ಮಾಡ್ತಾ ನಮ್ಮ ಮಾನವೀಯತೆಯನ್ನು ನಾವು ವ್ಯಕ್ತಪಡಿಸ್ಬೋದು ಅಥವಾ ತೋರಿಸ್ಬೋದು. ಸೊ ಸಮಾಜಮುಖಿ ಕೆಲಸ ಅದು ತೃಪ್ತಿ ಇರುತ್ತೆ. ಸೊ ಆಮೇಲೆ ನಮಗೆ ಕೊಡೋರಿಗೆ ಏನಾದ್ರು ತೊಂದರೆ ಆಗುತ್ತಾ ಅಥವಾ ಎಕ್ಸ್ಟ್ರಾ ಏನಾದರೂ ನಾವು ಪ್ರಿಕಾಷನ್ಸ್ ತಗೋಬೇಕಂದ್ರೆ ಹಾಗೇನಿಲ್ಲ. ಯಾರಾದರೂ ಆರೋಗ್ಯವಂತ ಗಂಡು ಹೆಣ್ಣು ಭೇದ ಇಲ್ದಲೆ ರಕ್ತದಾನ ಮಾಡ್ಬೋದು. ರಕ್ತ ಕೊಡೋದ್ರಿಂದ ದಪ್ಪ ಆಗೋದು, ಸಣ್ಣ ಆಗೋದು, ಆ ರೀತಿ ಯಾವುದೇ ಕಾಯಿಲೆ ಬರೋದಾಗಲಿ ಯಾವುದೇ ರೀತಿ ಏನೂ ಇರಲ್ಲ. ಸೊ ನೀವು ರಕ್ತದಾನ ಮಾಡಿದ ಕೆಲವೇ ನಿಮಿಷಗಳಲ್ಲಿ ನಿಮಗೆ ಹೊಸ ರಕ್ತ ಉತ್ಪತ್ತಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆಲ್ಮೋಸ್ಟ್ 48ರಿಂದ 72 ಗಂಟೆಯಲ್ಲಿ ನೀವು ಎಷ್ಟು ದಾನ ಮಾಡಿರ್ತೀರ ರಕ್ತ ಅಷ್ಟು ಬಾಡಿಯಲ್ಲಿ ಆಲ್ರೆಡಿ ಉತ್ಪತ್ತಿ ಆಗಿಬಿಟ್ಟಿರುತ್ತೆ. ಸೊ ಆದ್ದರಿಂದ ಅದಕ್ಕೇನಾದ್ರು ಎಕ್ಸ್ಟ್ರಾ ಏನಾದ್ರು ಮಾಡಬೇಕಾ ರಕ್ತದಾನ ಮಾಡುವಂಥವ್ರು ಮೊದಲಾಗಲಿ ಹಿಂದೆ ಆಗಲಿ? ಸೊ ರಕ್ತದಾನ ಮಾಡುವಕ್ಕೆ ಮುಂಚೆ ಮಿನಿಮಮ್ 4 ಗಂಟೆ ಒಳಗೆ ಊಟ ಮಾಡಿರಬೇಕು, ಚೆನ್ನಾಗಿ ರಾತ್ರಿ ನಿದ್ದೆ ಮಾಡಿರಬೇಕು, ಯಾವುದೇ ಒಂದು ಸ್ಮೋಕಿಂಗು ಡ್ರಿಂಕಿಂಗು ಆ ಥರ ಮಾಡಿರಬಾರ್ದು. ಸೊ ಅಂಥವ್ರಲ್ಲಿ ಮಂದಿ ಕೊಡ್ಬೋದು, ಆಯಿತಾ? ಆಮೇಲೆ ಅದಾದಮೇಲೆ ಏನಾದ್ರು ಎಕ್ಸ್ಟ್ರಾ ಮಾಡಬೇಕಾ? ಹಾಗೇನಿಲ್ಲ. ಒಂದು 10ರಿಂದ 20 ನಿಮಿಷ ರೆಸ್ಟ್ ಮಾಡಬೇಕು. ಆಮೇಲೆ ಚೆನ್ನಾಗಿ 2 ದಿವಸ ಕಾಲ ಚೆನ್ನಾಗಿ ನೀರು ಕುಡಿಬೇಕು. ಇನ್ನು ಬೇರೆ ಎಕ್ಸ್ಟ್ರಾ ಆಹಾರ, ಎಕ್ಸ್ಟ್ರಾ ಟಾನಿಕ್, ಎಕ್ಸ್ಟ್ರಾ ಮಾತ್ರೆ ಏನಾದ್ರು ಬೇಕಾ? ಅದೇನೂ ಇಲ್ಲ. ನೀವು ಡೈಲಿ ಹೇಗೆ ನಿಮ್ಮ ರೂಟೀನ್ ಊಟ ಏನು ಇದೆ ಅದನ್ನೇ ಊಟ ಚೆನ್ನಾಗಿ ಮಾಡಿದರೆ ಆಯಿತು. ರೆಸ್ಟ್ ಮಾಡಬೇಕು. ಆಮೇಲೆ ನೀರು ಚೆನ್ನಾಗಿ ಸ್ವಲ್ಪ ಎಕ್ಸ್ಟ್ರಾ ಕುಡಿಬೇಕು 2 ದಿನ. ಅಲ್ಲಿಗೆ ನಿಮಗೆ ಎಲ್ಲ ಬಾಡಿ ಮೊದಲ ಹಾಗೆ ರಿಕವರ್ ಆಗ್ತದೆ. ಸೊ ಹಾಗಾಗಿ ಏನು ಎಕ್ಸ್ಟ್ರಾ ಮಾಡುವ ಏನು ಅವಶ್ಯಕತೆ ಇರೋದಿಲ್ಲ. ಸೊ ಈಗ ರಕ್ತದಾನ ಮಾಡಿರ್ತೀರಾ. ಸೊ ಅದಾದಮೇಲೆ ಇನ್ನು ನೆಕ್ಸ್ಟ್ ಕೆಲಸ ಏನು ಅಂದರೆ ನಮ್ಮದೇ ನಿಯಮಿತವಾಗಿ ರಕ್ತದಾನ ಮಾಡೋದು. ಆಮೇಲೆ ಬೇರೆಯವರಿಗೆ ಈ ರೀತಿ ಎಲ್ಲ ಇವತ್ತು ನೀವು ರಕ್ತದಾನ ಮಾಡೋಕ್ಕೆ ಯಾರು ದಾನಿಗಳೆಲ್ಲ ಬಂದಿದ್ದೀರಾ. ಸೊ ಕೆಲವರು ಫಸ್ಟ್ ಟೈಮ್ ಮಾಡ್ತಿರ್ಬೋದು, ತುಂಬ ಟೈಮ್ ಮಾಡಿರ್ಬೋದು. ಸೊ ಕೆಲವರು ಬೇರೆಯವರಿಗೆ ಒಂದೊಂದು ಗೊಂದಲಗಳಿರುತ್ತೆ ಏನಾಗ್ಬೋದು ಅಂತ. ಸೊ ನೀವು ಹೋಗಿ ಅವರಿಗೆ ಈ ಥರ ಒಂದು ಇನ್ಫಾರ್ಮೇಶನ್ ಕೊಡಬೇಕು, ಈ ರೀತಿ ಮಾಡಿ ಈ ಥರ ಹೆಲ್ಪ್ ಆಗುತ್ತೆ, ಮುಂದೆ ಬನ್ನಿ ಅಂತ. ತುಂಬ ಜನಕ್ಕೆ ಅಷ್ಟೊಂದು ನಾಲೆಜ್ ಇರೋದು. ಸೊ ಅದುವೇ ಒಂದು ರೀತಿ ನಾವು ರಕ್ತದಾನ ಮಾಡೋಕ್ಕಾಗಲಿಲ್ಲ ಅಂತ 4 ಜನಕ್ಕೆ ಅವ್ರನ್ನ ಮುಂದೆ ತಂದು ಮಾಡಿಸಿದ್ರೆ, ರಕ್ತದಾನ ಮಾಡೋಕ್ಕೆ ಪ್ರೇರೇಪಣೆ ಮಾಡಿದರೆ ಅದರಿಂದ ಇನ್ನು 4 ಜನಕ್ಕೆ ಹೆಲ್ಪ್ ಆಗುತ್ತೆ. ಅದೇ ರೀತಿ ಈಗ ದೇಸಿ ಸಂಸ್ಥೆಯಿಂದ ಏನು ರಕ್ತದಾನ ಶಿಬಿರ ಹಮ್ಮಿಕೊಂಡಿದ್ದಾರೆ. ಇದು ನಾವೆಲ್ಲ ಕೇಳಿರ್ತೀವಿ, ದೇಸಿ ಸಂಸ್ಥೆಯಿಂದ ತುಂಬ ಸಮಾಜಮುಖಿ ಕೆಲಸ ಎಲ್ಲ ಮಾಡ್ತಾ ಇದ್ದಾರೆ.
ಎಲ್ಲ ಕಡೆ ಮಾಡ್ತಾ ಇದ್ದಾರೆ. ಅವರು ಈಗ ರಕ್ತದಾನ ಶಿಬಿರ ಹಮ್ಮಿಕೊಂಡಿದ್ದಾರೆ. ಸೊ ಅವರಿಗೆಲ್ಲ ಅಭಿನಂದಿಸ್ತಾ ಇದೇ ರೀತಿ ಮುಂದೆನೂ ಕೂಡ ರಕ್ತದಾನ ನಿಯಮಿತವಾಗಿ ರಕ್ತದಾನ ಶಿಬಿರವನ್ನು ಏರ್ಪಡಿಸಿ ಬಡ ರೋಗಿ ನಮ್ಮದು ಚಿಕ್ಕಮಗಳೂರು ವೈದ್ಯಕೀಯ ವಿದ್ಯಾಲಯ ಹಾಗೂ ಆರಡುಗುಟ್ಟ ಮಲ್ಲೇಗೌಡ ಆಸ್ಪತ್ರೆ ಏನಿದೆ ಅದೆಲ್ಲ ಸರ್ಕಾರಿ ಆಸ್ಪತ್ರೆ ಆಗಿರೋದ್ರಿಂದ ಬಡ ರೋಗಿಗಳಿಗೆ ಜಾಸ್ತಿ ಅವರಿಗೆ ಹೆಲ್ಪ್ ಸಹಾಯ ಆಗುತ್ತೆ. ಸೊ ಹಾಗಾಗಿ ಇನ್ನೂ ಹೆಚ್ಚು ಹೆಚ್ಚು ಈ ಥರ ರಕ್ತದಾನ ಶಿಬಿರಗಳನ್ನು ಮಾಡಿ ಸಹಕರಿಸಬೇಕು, ಬಡ ರೋಗಿಗಳಿಗೆ ಸಹಾಯ ಮಾಡಿ ರೀತಿಯಲ್ಲಿ ನಮಗೆ ಕೈ ಜೋಡಿಸಬೇಕು ಅಂತ ಹೇಳಿ ಈಗ ರಕ್ತದಾನ ಶಿಬಿರ ಏರ್ಪಡಿಸಿರುವ ಸಂಸ್ಥೆಗೆ ಅಭಿನಂದಿಸ್ತಾ ಹಾಗೂ ಯಾರ್ಯಾರು ರಕ್ತದಾನಿಗಳು ಬಂದಿದ್ದೀರಾ ಅವರಿಗೆಲ್ಲ ಅಭಿನಂದಿಸುತ್ತಾ ಈ ರಕ್ತದಾನ ಶಿಬಿರ ಯಶಸ್ವಿಯಾಗಲಿ. ಹಾಗೆ ಮುಂದೇನು ಬರುವ ದಿನಗಳಲ್ಲೂ ಇದೇ ರೀತಿ ನಾವು ರಕ್ತದಾನ ಶಿಬಿರಗಳನ್ನು ಏರ್ಪಡಿಸಿ ಸಹಾಯ ಮಾಡುವಂತ ಎಷ್ಟು ಉಪಯೋಗ ಇದೆ ಸವಿರವಾಗಿ ವಿವರಿಸಿದ ಭರತ್ ಸರ್ ಅವರಿಗೆ ಧನ್ಯವಾದಗಳು. ಹಾಗೂ ವಲಯ ಉಪಾಧ್ಯಕ್ಷರು ಈ ರಕ್ತದಾನ ಶಿಬಿರದ ಬಗ್ಗೆ ಮಾತಾಡಬೇಕು. ವೇದಿಕೆ ಮೇಲಿರುವಂತಹ ಜನಪರ ಸಮೃದ್ಧಿಯ ಹೆಮ್ಮೆಯ ಈ ಒಂದು ಅಧ್ಯಕ್ಷರಾದಂತಹ ಪ್ರದೀಪ್ ಸರ್ ಅವರೇ ಹಾಗೂ ಮುಖ್ಯ ಅತಿಥಿಗಳಾಗಿರುವಂಥ ಭರತ್ ಸರ್ ಅವರೇ, ಹಾಗೆ ಈ ಒಂದು ರಕ್ತದಾನ ಶಿಬಿರದ ಪ್ರಾಜೆಕ್ಟ್ ಇರುವಂಥ ಪ್ರಹ್ಲಾದ್ ಅವರೇ, ಹಾಗೆ ಮುಖ್ಯ ಶಿಕ್ಷಕರೇ ಹಾಗೂ ಆಗಮಿಸಿದ ಎಲ್ಲ ಪತ್ರಿಕಾ ಮಿತ್ರರೇ ಹಾಗೂ ಎಲ್ಲ ಆಸ್ಪತ್ರೆ ಸಿಬ್ಬಂದಿ ವರ್ಗದವರೇ ಹಾಗೂ ಎಲ್ಲ ರಕ್ತದಾನಿಗಳೇ, ಇವತ್ತಿನ ನಿಜವಾಗ್ಲೂ ನಮ್ಮ ದೇಶ ಸಂಸ್ಥೆಯ ಮುಖ್ಯ ಧ್ಯೇಯ ಏನಪ್ಪ ಅಂತಂದರೆ, ನಮ್ಮದು ಸಂಸ್ಥೆ ವ್ಯಕ್ತಿತ್ವ ವಿಕಾಸ ಸಂಸ್ಥೆ. ಆದರೆ ಕೇವಲ ವ್ಯಕ್ತಿತ್ವ ವಿಕಾಸ ಸಂಸ್ಥೆನ ಅಂತ ಯೋಚನೆ ಮಾಡಿದ್ರೆ ಖಂಡಿತ ನಮ್ಮ ಸಂಸ್ಥೆ ಸಮಾಜಕ್ಕೆ ಪೂರಕವಾಗಿ ಸಮಾಜಕ್ಕೆ ಏನು ಬೇಕು ಹಾಗೆ ಏನು ಎಲ್ಲ ಬದಲಾವಣೆಗಳನ್ನ ತರ್ಬೋದು ಅಂತ ಪೂರ್ವ ಕೆಲಸಗಳನ್ನ ಮಾಡ್ತಾ ಬಂದಿದೆ. ಸುಮಾರು 120 ರಾಷ್ಟ್ರಗಳಲ್ಲಿರುವಂತಹ ಒಂದು ಸಂಸ್ಥೆ, ಅದು ಜನಪರ ಸಮೃದ್ಧಿ ನಿಜವಾಗ್ಲೂ ಈ ವರ್ಷ ವಲಯ 14ರಲ್ಲಿ ಒಂದು ವಿಶೇಷ ಘಟಕವಾಗಿ ಹೊರಹೊಮ್ಮುತ್ತಾ ಇದೆ ಅಂತ ಹೇಳಿದ್ರೆ ನಿಜವಾಗ್ಲೂ ಹೆಮ್ಮೆ ಅನಿಸುತ್ತೆ. ಯಾಕಪ್ಪ ಅಂತಂದರೆ ನಾನು ಈ ಘಟಕದ ವಲಯ ಉಪಾಧ್ಯಕ್ಷನಾಗಿ ಸೇವೆ ಸಲ್ಲಿಸ್ತಿರೋದು ನನಗೂ ಎಲ್ಲ ಒಂದು ಕಡೆ ಹೆಮ್ಮೆ. ಹಾಗೆ ನಮ್ಮ ಪ್ರದೀಪ್ ಸರ್ ಅವರು ಹಾಗೆ ಇಡೀ ಜೆಸಿ ಜನಪರ ಸಮೃದ್ಧಿಯ ಸದಸ್ಯರು ಒಂದು ಒಳ್ಳೆಯ ಅತ್ಯುತ್ತಮ ಕಾರ್ಯಕ್ರಮಗಳನ್ನ ಮಾಡ್ತಿದ್ದಾರೆ. ಇವತ್ತೇ ಭರತ್ ಸರ್ ಹೇಳಿದ್ರು ರಕ್ತದಾನ ಶಿಬಿರ ಅಂತ ಹೇಳಿ. ಈ ರಕ್ತದಾನ ನಾವೆಲ್ಲ ನೋಡಿರ್ತೀವಿ, ಎಷ್ಟೋ ಜನ ನಮಗೆ ರಕ್ತದಾನ ಬೇಕು ಅಂದಾಗ ಮಾತ್ರ ಅದರ ಅವಶ್ಯಕತೆ ನಮಗೆ ಗೊತ್ತಾಗುತ್ತೆ. ಆದ್ರೆ ಯಾಕೆ ರಕ್ತದಾನ ಮಾಡಿ ಅಂತ ಕೇಳ್ಕೊಂಡಾಗ ಯಾರು ಸಮೇತ ಮುಂದೆ ಬಂದಿರೋದಿಲ್ಲ. ಆದ್ರೆ ನಮ್ಮ ಮನೆಯಲ್ಲೋ ಯಾರೋ ಸದಸ್ಯರಿಗೆ ಬೇಕಾದಾಗ ಮಾತ್ರ ಅದರ ಅವಶ್ಯಕತೆ ಏನು ಅಂತ ನಮಗೆ ಗೊತ್ತಾಗಿರುತ್ತೆ. ಹಾಗಾಗಿ ನಿಜವಾಗ್ಲೂ ಒಂದು ಒಳ್ಳೆಯ ಕಾರ್ಯಕ್ರಮ, ಈ ಕಾರ್ಯಕ್ರಮ ಯಶಸ್ವಿದಾಯಕವಾಗಲಿ. ನಾನು ಸಮೇತ ಒಂದು 9 ಬಾರಿ ರಕ್ತದಾನ ಮಾಡಿದ್ದೆ, ಇವತ್ತು ಸಮೇತ ರಕ್ತದಾನ ಮಾಡಬೇಕಂತ ಬಂದಿದ್ದೀನಿ. ಬಂದಿರುವಂತ ಎಲ್ಲರೂ ರಕ್ತದಾನ ಮಾಡಿ ಏನು ಒಬ್ಬ ರಕ್ತದಾನ ಮಾಡೋ ಮುಖಾಂತರ 3 ಜನಗಳಿಗೆ ಜೀವದಾನವನ್ನು ಹಾಕ್ಬೋದು. ಒಬ್ಬ ಮನುಷ್ಯ ಬದುಕಿದ್ದಾಗಲೂ ಸಮೇತ ಇನ್ನೊಬ್ಬನಿಗೆ ಏನಾದರೂ ಉತ್ತಮವಾದ ಒಂದು ದಾನವನ್ನು ಮಾಡ್ಬೋದು ಅಂತ ಹೇಳಿದ್ರೆ ಬಹುಶಃ ರಕ್ತದಾನ ಮಾತ್ರ ಅಂತ ನಾನು ಭಾವಿಸ್ತೀನಿ. ಹಂಗಾಗಿ ನಾವು ಸಹ ರಕ್ತದಾನ ಮಾಡೋ ಮುಖಾಂತರ ಇನ್ನೊಬ್ಬರಿಗೆ ನಾವು ರಕ್ತದಾನ ಮಾಡಿ ಇನ್ನೊಬ್ಬರ ಜೀವನ ಉಳಿಸುವ ಜೊತೆಗೆ ನಮ್ಮ ಕುಟುಂಬದಲ್ಲಿ ಯಾರಿಗಾರು ಬೇಕಾದಾಗ ನಾವು ಸಮೇತ ನಮ್ಮ ರಕ್ತದಾನ ನಮಗೆ ಬೇಕು ಅಂತ ಸಂದರ್ಭದಲ್ಲಿ ನಮ್ಮ ಏನು ರಕ್ತ ನಿಧಿಗೆ ಕಾಲ್ ಮಾಡಿದಾಗ ತುಂಬಾ ಜನಕ್ಕೆ ಬ್ಲಡ್ ಬೇಕಂತ ಕಾಲ್ ಮಾಡ್ತಿರ್ತಾರೆ. ಅವಾಗ ನಾವು ಬ್ಲಡ್ ಬೇಕು ಕೊಡಿ ಸರ್ ಅಂತ ಕೇಳಿದಾಗ ಅವ್ರು ಹೇಳೋದು ಒಂದೇ ಪ್ರಶ್ನೆ, ಸರ್ ಯಾರಾದ್ರೂ ಡೋನರ್ಸ್ ಇದಾರ ಕಳಿಸ್ಕೊಡಿ ಅಂತ. ಹಾಗಾಗಿ ನಾವೇನಾದ್ರೂ ರಕ್ತದಾನ ಈಗ ಮಾಡಿದ್ರೆ ಪುನಃ ತಗೊಳ್ಳಿಕ್ಕೆ ನಮ್ಗೆ ಅವಕಾಶ ಸಿಗ್ತದೆ. ಹಾಗಾಗಿ ಇದು ಎಲ್ಲರೂ ಸಮೇತ ರಕ್ತದಾನ ಮಾಡಿ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತೇಳಿ ಸಂದರ್ಭದಲ್ಲಿ ಶುಭಾರೈಸ್ತೇನೆ. ರಕ್ತದಾನದ ಬಗ್ಗೆ ವಿವರವಾಗಿ ವಿವರಿಸಿದ ವಲಯ ಉಪಾಧ್ಯಕ್ಷರಿಗೆ ಧನ್ಯವಾದಗಳು. ನಮ್ಮ ಈ ಜನಪರ ಸಮೃದ್ಧಿಯ ರಕ್ತದಾನ ಶಿಬಿರದ ಬಗ್ಗೆ ನಮ್ಮ ನಿವೃತ್ತ ಶಿಕ್ಷಕರಾದ ಲಕ್ಷ್ಮಣ್ ಮಾತಾಡುತ್ತಾರೆ. ರಕ್ತದಾನ ಶಿಬಿರವನ್ನು ಏರ್ಪಡಿಸಿರ್ತಕ್ಕಂಥ ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ರಾಷ್ಟ್ರೀಯ ಮುಖ್ಯರೇ, ರಕ್ತದಾನ ಒಂದು ಶ್ರೇಷ್ಠ ದಾನ. ಯಾಕೆ ಅದು ಶ್ರೇಷ್ಠ ದಾನ ಅಂತ ಕರೀತಾರೆ ಅಂದರೆ, ಜಗತ್ತಿನಲ್ಲಿ ಎಲ್ಲೂ ಕೂಡ ಅದು ಮರು ಉತ್ಪತ್ತಿ ಆಗಲ್ಲ, ಆದರೆ ಎಲ್ಲೂ ಸಿಗಲ್ಲ, ಪ್ರಕೃತಿದತ್ತವಾಗಿ ಸಿಗಲ್ಲ. ಮಾನವನ ಶರೀರವನ್ನು ಬಿಟ್ಟರೆ ಇನ್ನೆಲ್ಲೂ ಕೂಡ ರಕ್ತ ಸಿಗೋದಿಲ್ಲ. ಹಾಗಾಗಿ ಮಾನವನ ಶರೀರದಲ್ಲಿ ಉತ್ಪತ್ತಿಯಾದಂತಹ ರಕ್ತವನ್ನು ದಾನ ಮಾಡೋದ್ರಿಂದ ಇನ್ನೊಂದು ಪ್ರಾಣವನ್ನು ನಾವು ಉಳಿಸ್ಬೋದು. ಸೊ ಅದಕ್ಕೋಸ್ಕರವಾಗಿ ಆ ರಕ್ತದಾನವನ್ನು ಶ್ರೇಷ್ಠ ದಾನ ಅಂತ ಕರೀತಾರೆ. ಯಾಕೆ ಶ್ರೇಷ್ಠ ಅಂದರೆ, ಪ್ರಾಣವನ್ನು ಉಳಿಸುವಂತಹ ಒಂದು ಪ್ರಾಣ ಶಕ್ತಿ ಆ ರಕ್ತದಲ್ಲಿದೆ. ಸೊ ನಾವು
ನಾನು ಎಲ್ಲೋ ಒಂದು ಕಡೆ ಓದಿದ್ದೆ 25 ತುತ್ತು ಅನ್ನವನ್ನು ಊಟ ಮಾಡಿದರೆ ಅಥವಾ ಆಹಾರವನ್ನು ಊಟ ಮಾಡಿದರೆ 1 ಹನಿ ರಕ್ತ ಉತ್ಪತ್ತಿ ಆಗುತ್ತೆ ನಮ್ಮ ಶರೀರದಲ್ಲಿ ಅಂತ. ಸೊ ಮನುಷ್ಯನಲ್ಲಿ 3.5 ಲೀಟ್ರ್ ರಕ್ತ ಇದೆ ಅಂತ ನಾನು ಅಂದಾಜು ಮಾಡಿದ್ದೀನಿ ಅಥವಾ ನಾನು ಓದಿ ತಿಳ್ಕೊಂಡಿದ್ದೇನೆ. ಆ 3.5 ಲೀಟ್ರು ರಕ್ತ ಉತ್ಪತ್ತಿ ಆಗಬೇಕು ಅಂದರೆ ಮನುಷ್ಯ ಅದು ಎಷ್ಟು ಜೋಪಾನದಿಂದ ಕಾಯ್ಕೋಬೇಕು ಅನ್ನೋದು ಇದರಿಂದ ನಮಗೆ ಗೊತ್ತಾಗುತ್ತೆ. ಅಷ್ಟು ಆಹಾರದಿಂದ ಉತ್ಪತ್ತಿಯಾದಂತಹ ರಕ್ತವನ್ನು ನಾವು ದಾನ ಮಾಡಿದರೆ ಇನ್ನೊಂದು ಜೀವವನ್ನು ಉಳಿಸ್ಬೋದು. ಎಂಥ ಪ್ರಕೃತಿ ತತ್ವವಾದಂತಹ ಒಂದು ಇದು ಸಂಪನ್ಮೂಲ ರಕ್ತ ಅಂದರೆ ಇನ್ನೆಲ್ಲೂ ಕೂಡ ಚಿನ್ನ ಸಿಗುತ್ತೆ, ಏನು ಬೇಕಾದ್ರೂ ಪ್ರಪಂಚದಲ್ಲಿ ಸಿಗುತ್ತೆ, ಆದರೆ ರಕ್ತ ಎಲ್ಲೂ ಕೂಡ ಸಿಗೋಲ್ಲ. ಅದು ಮಾನವನ ಶರೀರದಲ್ಲಿ ಮಾತ್ರ ಸಿಗುತ್ತೆ. ಅದು ನೆಕ್ ಮೂಮೆಂಟ್, ಇನ್ನೇನು ಪ್ರಾಣ ಹೋಗುತ್ತೆ ಅನ್ನೋಂಥ ಸಂದರ್ಭದಲ್ಲಿ ಯಾರ್ದೋ ರಕ್ತ ಸಿಕ್ತಪ್ಪ ಅಂತಂದರೆ ಆ ರೋಗಿಗೆ ಆಗುವಂತಹ ಆನಂದ ಅಥವಾ ಸಂತೋಷ ಮಾತಿನಲ್ಲಾಗಲಿ ಹಣದಲ್ಲಾಗಲಿ ಅಳಿಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ರೋಗಿ ನನ್ನ ಪ್ರಾಣ ಹೋಗ್ತಾ ಇದೆ ರಕ್ತ ಇಲ್ಲದೆ ಇದ್ದಾಗ ಅನ್ನೋದು ಗೊತ್ತಾಗಿರುತ್ತೆ. ಅಂಥ ಸಂದರ್ಭದಲ್ಲಿ ರಕ್ತ ಸಿಗುವಂಥ ಒಬ್ಬ ದಾನಿ ಸಿಕ್ಕಾಗ ಅವನಿಗೆ ಆಗುವಂತಹ ಸಂತೋಷ ಅಥವಾ ನೆಮ್ಮದಿ, ನಾನು ಮುಳಿತೀನಪ್ಪ ಅನ್ನುವಂಥ ಒಂದು ಕಾನ್ಫಿಡೆನ್ಸ್ ಅವನಿಗೆ ಬಂದಾಗ ಆ ಒಂದು ಕ್ಷಣವನ್ನು ಎಷ್ಟೇ ಕೋಟಿ ಕೊಟ್ಟು ಕೂಡ ಅದಕ್ಕೆ ಗಮನ ಆಗಲಾರದು. ಹಾಗಾಗಿ ಅಂತಹ ಒಂದು ಕ್ಷಣವನ್ನು ನಾವು ರಕ್ತದಾನ ಮಾಡೋದ್ರ ಮೂಲಕ ಇವತ್ತು ರೋಗಿಗಳಿಗೆ ಅಥವಾ ರಕ್ತದ ಕೊರತೆ ಇದ್ದವರಿಗೆ ನಾವು ತುಂಬೋದು. ಹಾಗಾಗಿ ಆರೋಗ್ಯವಂತ ಮನುಷ್ಯ 3 ತಿಂಗಳಿಗೊಂದ್ಸರಿ ದಾನ ಮಾಡ್ಬೋದು ಅಂತ ವಿಚಾರ ನಮ್ಮ ಡಾಕ್ಟ್ರು ಹೇಳಿದರು. ಹಾಗಾಗಿ ಎಲ್ಲ ಯುವಕರು ಯುವತಿಯರು ಈ ರಕ್ತದಾನ ಮಾಡುವಂತಹ ಸಂಕಲ್ಪವನ್ನು ಮಾಡಬೇಕು. ಮಾಡೋದ್ರ ಮೂಲಕವಾಗಿ ಸಾರ್ವಜನಿಕರಿಗೆ ಸೇವೆ ಮಾಡುವಂತಹ ಒಂದು ಅನುಭವ, ಸೇವೆ ಮಾಡುವಂತಹ ಒಂದು ಆಪರ್ಚುನಿಟಿ ಅವರಿಗೆ ಸಿಗುತ್ತೆ. ಇಂತಹ ಒಂದು ಏನು ಕಾರ್ಯಕ್ರಮಗಳನ್ನು ನಡೆಸ್ತಾರೆ, ಅಂತಹ ಕಾರ್ಯಕ್ರಮಗಳ ಮುಖಾಂತರ ನಾವು ರಕ್ತದಾನ ಮಾಡೋದ್ರ ಮೂಲಕ ರೋಗಿಗಳಿಗೆ ಮತ್ತು ರಕ್ತ ಸ್ಟಾಕ್ ಇದ್ದರೆ ಯಾವಾಗ ಬೇಕಾದ್ರೂ ಅದನ್ನು ನಾವು ಉಪಯೋಗಿಸ್ಕೋಬೋದು. ಸೊ ಆ ಸಂದರ್ಭದಲ್ಲಿ ಯಾರೂ ಸಿಗಲಿಲ್ಲ ಅಂದರೆ ಅದು ಸಂಗ್ರಹಣೆ ಆದಾಗ ಅಲ್ಲಿಂದ ನಾವು ತಗೊಂಡು ಪ್ರಾಣವನ್ನು ಉಳಿಸ್ಬೋದಾಗಿರುತ್ತೆ. ಹಾಗಾಗಿ ಈ ರಕ್ತದಾನ ಮಾಡೋದು ಶ್ರೇಷ್ಠ ದಾನ, ಮತ್ತು ಶ್ರೇಷ್ಠ ಸಮಯದಲ್ಲಿ ಮಾಡಿದರೂ ಕೂಡ ಅದು ರೋಗಿಗಳಿಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಕಾರ್ಯಕ್ರಮ ಸುಸೂತ್ರವಾಗಿ ಆಗಲಿ, ಹೆಚ್ಚು ಜನ ಬಂದು ರಕ್ತ ನೀಡುವಂಥ ಒಂದು ಕ್ರಿಯೆಯಲ್ಲಿ ಭಾಗವಹಿಸಿ ಅಂತ ಆಶಿಸ್ತಾ ನಾನು 2 ಮಾತುಗಳು ಬರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ರಕ್ತದಾನ ಮಾಡುವುದರಿಂದ ಏನು ಪ್ರಯೋಜನ ಅಂತ ಹೇಳಿ ತಮ್ಮ ಅನುಭವವನ್ನು ತುಂಬ ಅಚ್ಚುಕಟ್ಟಾಗಿ ತಿಳಿಸಿಕೊಟ್ಟಂತಹ ರಾಜ್ಕುಮಾರ್ ಮಾಸ್ಟರ್ ಅವರಿಗೆ ಧನ್ಯವಾದಗಳು. ಹಾಗೆ ಈ ಕಾರ್ಯಕ್ರಮವು ರಕ್ತದಾನ ಶಿಬಿರ ಕಾರ್ಯಕ್ರಮ ಜೆಸಿ ಜನಪುರ ಸಮೃದ್ಧಿ ವತಿಯಿಂದ ನಡೀತಾ ಇದ್ದು, ಇದಕ್ಕೆ ಯಳಗುಪ್ಪೆ ಮಲ್ಲೇಗೌಡ ಆಸ್ಪತ್ರೆ ಸಹಯೋಗದಲ್ಲಿ, ಜಿಲ್ಲಾ ಆಸ್ಪತ್ರೆ ಇವರ ಸಹಯೋಗದಲ್ಲಿ ಕಾರ್ಯಕ್ರಮವು ಯಶಸ್ವಿಯಾಗಲಿ ಅಂತ ಹಾರೈಸ್ತಾ ಈ ಕಾರ್ಯಕ್ರಮವನ್ನು ರಕ್ತದಾನ ಶಿಬಿರಕ್ಕೆ ಮುಂದೂಡುತ್ತಿದ್ದೇನೆ. ನೋಡಿ ವೀಕ್ಷಕರೇ, ಇಂದು ಜೆಸಿ ಜನ್ನಾಪುರ ಸಮೃದ್ಧಿ ವತಿಯಿಂದ ರಕ್ತದಾನ ಶಿಬಿರವನ್ನು ಮಾಡ್ತಾ ಇದ್ದಾರೆ. ಇದುವರೆಗೂ ನೋಡಿದ್ರಿ, ರಕ್ತದಾನ ಶಿಬಿರವನ್ನು ಮಾಡೋದ್ರ ಜೊತೆಗೆ ಅದು ಎಲ್ಲೂ ಮಾಡ್ತಾ ಇದ್ದಾರೆ, ದೇವಸ್ಥಾನದಲ್ಲಿ. ಅಂದರೆ ಒಂದು ಮೆಸೇಜ್ ಪಾಸ್ ಮಾಡ್ತಾ ಇದ್ದಾರೆ. ಧರ್ಮಶ್ರದ್ಧಾ ಕೇಂದ್ರಗಳಲ್ಲೂ ಕೂಡ ರಕ್ತದಾನವನ್ನು ಮಾಡಬಹುದು, ಮಾಡೋದಕ್ಕೆ ಪ್ರೇರಣೆಯಾಗುತ್ತೆ ಅನ್ನೋದಕ್ಕೆ ಕಾರಣ ನಮ್ಮ ಜನ್ನಾಪುರ ಇವತ್ತು ಅದಕ್ಕೆ ಉದಾಹರಣೆ ಆಗ್ತಾ ಇದೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ರಕ್ತದಾನ ಕೂಡ ಶುರು ಆಗುತ್ತೆ, ಅದನ್ನು ಕೂಡ ತೋರಿಸ್ತೀವಿ. ಅದಕ್ಕೂ ಮುಂಚೆ ದೇವಸ್ಥಾನದ ಒಂದು ವೈಭವವನ್ನು ನೋಡ್ಕೊಂಡು ಬರೋಣ. ನಮ್ಮ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಜನ್ನಾಪುರ ಗ್ರಾಮದಲ್ಲಿರುವಂತಹ ದೇವಸ್ಥಾನ ಅನೇಕ ವರ್ಷಗಳಿಂದ ಇಲ್ಲಿಯ ಹಿಂದೂ ಬಾಂಧವರಿಗೆ ಒಂದು ಶ್ರದ್ಧಾ ಕೇಂದ್ರವಾಗಿ ಇರುವಂಥದ್ದು. ಇಂತಹ ದೇವಸ್ಥಾನದಲ್ಲಿ ಒಳ್ಳೆಯ ಒಂದು ಹೋಮ ಹವನಗಳು, ಪೂಜೆಗಳು ಎಲ್ಲವೂ ಕೂಡ ಆಗುತ್ತೆ. ಅದರ ಜೊತೆಗೆ ಜೆಸಿಯ ಸಮೃದ್ಧಿ ವತಿಯಿಂದ ಇವತ್ತು ರಕ್ತದಾನ ಶಿಬಿರ ಕೂಡ ಆಗ್ತಾ ಇರುವಂಥದ್ದು.
ಈಗ ಹೋಗಿ ಮನೇಲಿ ಟಿವಿ ಆನ್ ಮಾಡಿ. ಸರ್ ನಮಸ್ತೆ. ನಮಸ್ತೆ ಸರ್, ಈಗ ಈ ಒಂದು ಕಾರ್ಯಕ್ರಮ ಶುರು ಮಾಡಿದ್ದೀರಿ ಜನ್ನಾಪುರ JCI ಸಮೃದ್ಧಿ ವತಿಯಿಂದ, ಹೇಗೆ ಅನಿಸ್ತಾ ಇದೆ? ಎಷ್ಟು ಒಂದು ನಿರೀಕ್ಷೆಯನ್ನು ಇಟ್ಕೊಂಡಿದ್ದೀರಿ ಸರ್? JCI ಜನ್ನಾಪುರ ಸಮೃದ್ಧಿ ಪ್ರಾರಂಭವಾಗಿ ಈಗಾಗಲೇ 7 ವರ್ಷಗಳಾಯಿತು. 7 ವರ್ಷಗಳು ಕೂಡ ಪ್ರತಿ ವರ್ಷನೂ ಆ ಅಧ್ಯಕ್ಷರ ಅವಧಿಯಲ್ಲಿ ರಕ್ತದಾನ ಶಿಬಿರವನ್ನು ಮಾಡ್ತೀವಿ. ಅದ್ರ ಜೊತೆಗೆ ನಮ್ಮ JCI ನೀಡ್ ಬ್ಲಡ್ ಕಾಲ್ JCI ಅಂತೇಳಿ ಒಂದು ವ್ಯವಸ್ಥೆ ಇದೆ. ಆ ವ್ಯವಸ್ಥೆ ಏನು ಅಂತಂತಂದರೆ, ನಮ್ಮದು JCI ಮೆಂಬರ್ಸು ಮತ್ತು ಯಾರು ಡೋನ್ ಮಾಡೋಕ್ಕೆ ಇಷ್ಟಪಡ್ತಾರೆ ಅವ್ರ ಹೆಸರು ಮತ್ತು ಅವ್ರದ್ದು ಫೋನ್ ನಂಬರ್ ಮತ್ತು ಬ್ಲಡ್ ಗ್ರೂಪ್ ಇದನ್ನೊಂದು ಲೀಸ್ಟ್ ಮಾಡಿ ನಾವು ಇಲ್ಲಿ ಸ್ಥಳೀಯ ಹಾಸ್ಪಿಟ್ಲಿಗೆ ನಾವು ಅದನ್ನು ಬ್ಯಾನರ್ ಮಾಡಿ ಅದನ್ನು ಅಂಟಿಸ್ತೀವಿ. ಪ್ರತಿ ವರ್ಷವೂ ಆ ಕೆಲಸನ ಮಾಡ್ತೀವಿ. ಸೊ ಯಾರಿಗಾದರೂ ಅವಶ್ಯಕತೆ ಇದ್ದರೆ, ಎಮರ್ಜೆನ್ಸಿ ಅಂತ ಇದ್ದರೆ ಅವರು ಬ್ಲಡ್ ಇವರಿಗೆ ಮೆಂಬರ್ಸ್ಗೆ ಕಾಲ್ ಮಾಡಿ ಅವರು ಬ್ಲಡ್ನ ಕಲೆಕ್ಟ್ ಮಾಡ್ಬೋದು. ಡೋನರ್ಸು ರೆಡಿ ಇದ್ದರೆ ಬಂದು ಕೊಡುವಂಥ ವ್ಯವಸ್ಥೆ ನಮ್ಮ JCI ಜನ್ನಾಪುರದಿಂದ ಸತತ 7 ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ. ಸರ್, ಎಷ್ಟು ಜನದ ಒಂದು ನಿರೀಕ್ಷೆ ಇದೆ ಸರ್ ಇವತ್ತು ರಕ್ತದಾನಿಗಳು? 40 ಮೆಂಬರ್ಸು ನಮಗೆ ಅವರು ಪ್ರತಿ ಸರಿ ಅವ್ರು ಬರಬೇಕಾದ್ರೆ 30 to 40 ಎಕ್ಸ್ಪೆಕ್ಟೇಷನ್ ಇರುತ್ತೆ. ನಮ್ಗೆ ಇಲ್ಲಿವರೆಗೂ ಮೋರ್ ದೆನ್ 30-40 ಹಿಂಗೆ ಆಗ್ತಾ ಬಂದಿದೆ. ಇವತ್ತು ಕೂಡ ಆಗುತ್ತೆ ಅಂತ. ಸರ್, ತಮ್ಮ ಹೆಸರು? ಸಂತೋಷ್ ಅಂತೇಳಿ. ಸರ್, JCI ಏನಾಗಿದ್ದೀರಿ? JCI ಜನ್ನಾಪುರ ಸಮೃದ್ಧ ಫೌಂಡರ್ ಪ್ರೆಸಿಡೆಂಟ್ ಮತ್ತೆ ನಾನು ನ್ಯಾಷನಲ್ ಕೋಆರ್ಡಿನೇಟರ್ ಆಗಿ ಕೂಡ JCI ಕೆಲಸ ಮಾಡಿದ್ದೀನಿ. ಧನ್ಯವಾದಗಳು ವಾಹಿನಿಯೊಂದಿಗೆ ಮಾತಾಡಿ. ಸರ್ ನಮಸ್ಕಾರ. ನಮ್ಮ ಹೆಸರು ಡಾಕ್ಟರ್ ಭರತ್ ಬಿಕೆ ಅಂತ, ವೈದ್ಯಾಧಿಕಾರಿಗಳು ರಕ್ತನಿಧಿ ಕೇಂದ್ರ ಚಿಕ್ಕಮಗಳೂರು.
ಈಗ ಸಂಘ ಸಂಸ್ಥೆಗಳು, ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರು ಈ ಥರ ಬ್ಲಡ್ಡನ್ನು ಕೊಡ್ತಾರೆ. ಅದನ್ನು ಎಲ್ಲಿ ಶೇಖರಣೆ ಮಾಡಿ ಇಡ್ತೀರಿ ಮತ್ತು ಅದು ಯಾವ ಸಂದರ್ಭದಲ್ಲಿ ಉಪಯೋಗಿಸ್ತೀರಿ? ನಾವು ಏನು ಈಗ ಸ್ವಯಂ ಪ್ರೇರಿತ ರಕ್ತದಾನದಿಂದ ರಕ್ತ ಶೇಖರಣೆ ಮಾಡ್ತೀವಲ್ಲ, ಅದನ್ನೆಲ್ಲ ರಕ್ತ ನಿಧಿ ಕೇಂದ್ರಕ್ಕೆ ತಗೊಂಡೋಗಿ ಅಲ್ಲಿ ನಾವು ಸ್ಟೋರ್ ಮಾಡಿ ಅದರಿಂದ ಕೆಲವು ಹೋಲ್ ಬ್ಲಡ್ಡನ್ನು ನಾವು ಹೋಲ್ ಬ್ಲಡ್ ತಗೋತೀವಿ. ಅದರಿಂದ ಕಾಂಪೊನೆಂಟ್ ಸಪ್ರೇಷನ್ ತಗೊಂಡೋಗಿ 6 ಗಂಟೆ ಒಳಗಾಗಿ ಕಾಂಪೊನೆಂಟ್ಸ್, ಇದರಲ್ಲಿ PRBC ರಕ್ತ, ಕೆಂಪು ರಕ್ತ ಕಣಗಳು, ಪ್ಲಾಸ್ಮಾ, ಪ್ಲೇಟ್ಲೆಟ್, ಈ ಥರ 3 ವಿಂಗಡಣೆ ಮಾಡಿ ಅದನ್ನು ಶೇಖರಣೆ ಮಾಡ್ತೀವಿ. ಹಾಗೂ ಈಗ ಆಸ್ಪತ್ರೆಗೆ ಬರುವ ಬಡ ರೋಗಿಗಳು ಅಥವಾ ಈಗ ರಕ್ತದ ಅವಶ್ಯಕತೆ ಇರುತ್ತಲ್ಲ, ಅವರಿಗೆ ನಾವು ರಕ್ತ ನಿಧಿ ಕೇಂದ್ರದಿಂದ ಎಲ್ಲರಿಗೂ ಕೊಡ್ತೀವಿ. ಈಗ ಸಾಮಾನ್ಯವಾಗಿ ಜನಸಾಮಾನ್ಯರಲ್ಲಿ ಏನಂದರೆ, ಈಗ ಇಲ್ಲಿ ಜನಪುರ ಅಂದರೆ ಮೂಡಿಗೆರೆಯವ್ರು ಕೊಟ್ಟಂಥ ಬ್ಲಡ್ಡು. ಇನ್ನು ಮೂಡಿಗೆರೆಯವ್ರಿಗೆ ಬ್ಲಡ್ ಬೇಕಾದರೆ ಅವತ್ತು ನೀವೇನಾದರೂ ಸಪ್ಲೈ ಮಾಡೋಕ್ಕೆ ಸಾಧ್ಯನಾ ಅದು, ಅಥವಾ ಓವರಾಲ್ ಜಿಲ್ಲೆಗೆ ಅಂತ? ಇದು ನಮ್ಮದು ತಾಯಿ ರಕ್ತ ನಿಧಿ ಕೇಂದ್ರ. ಇದು ಚಿಕ್ಕಮಗಳೂರಿಗೆಲ್ಲ ಇದೆ ಹೆಡ್. ಸೊ ನಾವು ಜಿಲ್ಲೆಯಿಂದ ಎಲ್ಲ ಕಡೆಯಿಂದ ರಕ್ತ ಸಂಗ್ರಹಿಸ್ತೀವಿ, ಅದನ್ನಲ್ಲಿ ಶೇಖರಣೆ ಮಾಡಿ ನಮ್ಮದು ಎಲ್ಲ ಸ್ಟೋರೇಜ್ ಸೆಂಟರ್ ಇರುತ್ತೆ, ಇಡೀ ಜಿಲ್ಲೆಗೆ ಎಲ್ಲ ಸಪ್ಲೈ ಮಾಡ್ತೀವಿ. ಸೊ ಹಾಗಾಗಿ ಒಂದು ಕ್ಷೇತ್ರ ಅಥವಾ ಒಂದು ಸ್ಥಳದಿಂದ ಬಂದಿದ್ದನ್ನ ಅದೇ ಸ್ಥಳಕ್ಕಂತ ಮೀಸಲಿಟ್ಟಿರಲ್ಲ. ಸೊ ಇಡೀ ಜಿಲ್ಲೆಯ ಎಲ್ಲ ಸಾರ್ವಜನಿಕರಿಗೆ ಅಥವಾ ರೋಗಿಗಳಿಗೆ ಅದನ್ನ ಕೊಡ್ತೀವಿ. ಸೊ ಹಾಗಾಗಿ ಅಲ್ಲಿ ಈ ಪ್ಲೇಸಿಂದ ಮೂಡಿಗೆರೆಯಿಂದ ಕೊಟ್ಟಿದ್ರೆ ಅವರಿಗೂ ಅವಶ್ಯಕತೆ ಇದ್ರೆ ಅವರಿಗೂ ಕೊಡ್ತೀವಿ, ಬೇರೆಯವ್ರಿಗೂ ಕೊಡ್ತೀವಿ. ಯಾಕೆ ಅಂದರೆ ಅದನ್ನ ಹಾಗೆ ಒಂದು ಪರ್ಟಿಕ್ಯುಲರ್ ಪ್ಲೇಸಿಗೆ ಅಂತ ಇದಕ್ಕೆ ಯಾಕೆ ಬರೋಣ ಅಂದರೆ, ಒಂದು ನಾವು ತೊಗೊಂಡಿದ್ದ ರಕ್ತ 35 ದಿನ ತನಕ ಮಾತ್ರ ಇರುತ್ತೆ. ಹಾಗಾಗಿ ಅದು ವೇಸ್ಟ್ ಬೇಕಾಗುತ್ತೆ, ರೋಗಿಗಳ ಅವಶ್ಯಕತೆ ಇರುತ್ತೆ, ಅವರಿಗೆ ನಾವು ಕೊಡ್ತಾ ಇರ್ತೀವಿ. ಅಲ್ಲ, ಈಗ ಸಾಮಾನ್ಯವಾಗಿ ಈ ಜನಪುರದವರೇ ಬ್ಲಡ್ಡನ್ನು ಕೊಟ್ಟಿರ್ತಾರೆ. ಒಂದು 5-6 ತಿಂಗಳು ಆದಮೇಲೆ ಚಿಕ್ಕಮಗಳೂರಿಗೆ ಬಂದಾಗ ನೀವು ಅಲ್ಲಿ ಬ್ಲಡ್ ಇಲ್ಲ ಅಂತೀರಿ. ಈಗ ಇನ್ನೊಬ್ಬರನ್ನ ಯಾರು ಕಳಿಸಿ ಆವಾಗ ಕೊಡ್ತೀವಿ ಅಂತ, ಅಲ್ಲಿ ಒಂದು ಮನಸ್ಸಿಗೆ ಬೇಜಾರಾಗುತ್ತೆ. ನಮ್ಮೂರಲ್ಲೇ ಬಂದು ಬ್ಲಡ್ ಎಲ್ಲ ತೆಗೆದಿದ್ರು, ಈಗ ನಾವು ಕೇಳಿದಾಗಲೇ ಕೊಟ್ಟಿಲ್ಲಲ್ಲ ಅಂತ ಹಂಗಾಗುತ್ತೆ ಸರ್. ಈಗ ನಾವು ಒಂದು ಸರ್ಟಿಫಿಕೇಟ್ ಕೊಡ್ತೀವಿ ಯಾರ್ಯಾರು ರಕ್ತದಾನ ಮಾಡ್ತಾರೆ ದಾನಿಗಳಿಗೆ. ಅವರು ರಕ್ತದಾನ ಮಾಡಿದ ಸರ್ಟಿಫಿಕೇಟ್ ಕೊಟ್ಟಿದ್ರೆ ಅವರಿಗೆ ನಾವು ರಿಪ್ಲೇಸ್ಮೆಂಟ್ ಇಂದಲೇ ಒಂದು ಕೊಡುವಂತ ಅವಶ್ಯಕತೆ ಇದೆ. ಬ್ಲಡ್ ಇದ್ರೆ ಕೊಡ್ತೀವಿ. ಸೊ ಏನಾಗುತ್ತೆ ಅಂದ್ರೆ, ಈಗ ಈ ತಿಂಗಳು ರಕ್ತದಾನ ಮಾಡಿರ್ತಾರೆ, ಮುಂದಿನ ತಿಂಗಳು ಬಂದಾಗ ಅವಾಗ ಆಲ್ರೆಡಿ 35 ದಿನ ಆಗೋಗಿರುತ್ತೆ. ಸೊ ಅದನ್ನ ನಾವು ಈಗ ಮುಂದೆ ಬರ್ತಾರೆ ಅಂತ ನಾವು ಆ ರಕ್ತವನ್ನ ಇಡಕ್ಕಾಗಲ್ಲ, ಅಥವಾ ಇಟ್ಟರು ಅದು ಯೂಸ್ ಆಗಲ್ಲ. ಸೊ ಹಾಗಾಗಿ ಅವಾಗ ಯಾರ್ಯಾರು ಬರ್ತಾ ಇರ್ತಾರೆ ಅವಾಗ ಕೊಡ್ತಾ ಇರ್ಬೇಕು. ಯಾಕಂದ್ರೆ ಯಾವಾಗಲೂ ರಕ್ತ ಬೇಕಾಗೋದು ತುಂಬ ಎಮರ್ಜೆನ್ಸಿ. ಅಪಘಾತ ಆಗಲಿ, ಹೀಗೆ ಪ್ರಸವ ಆಗಲಿ, ಅಥವಾ ಈಗ ಥ್ಯಾಲಸೀಮಿಯಾ ಅಂತ ಪೇಷಂಟ್ ಬರ್ತಾರೆ, ಹಿಮೋಫಿಲಿಯಾ ಅಂತ ಬರ್ತಾರೆ, ಅವರಿಗೆಲ್ಲ ಲೈಫ್ ಲಾಂಗ್ ಬ್ಲಡ್ ಮಾಡ್ತಾನೆ ಇರಬೇಕು. ಅದರಲ್ಲಿ ಥ್ಯಾಲಸೀಮಿಯಾ, ಹಿಮೋಫಿಲಿಯಾ ಮಕ್ಕಳೇ ಜಾಸ್ತಿ. ಅದು ಸಣ್ಣ ಮಕ್ಕಳಲ್ಲಿ ಆನುವಂಶಿಕವಾಗಿ ಹರಡುವಂಥ ಕಾಯಿಲೆ ಆಗಿರೋದ್ರಿಂದ ರಕ್ತದ ಕೊರತೆ ಇರುತ್ತೆ. ಅವರಿಗೆ ನಾವು ಫ್ರೀಯಾಗಿ ಕೊಡ್ತೀವಿ. ಎಲ್ಲ BPL ಕಾರ್ಡ್ ಅಥವಾ ಸರ್ಕಾರ ಬಡ ರೋಗಿಗಳಿಗೆ ಎಲ್ಲದರಲ್ಲೂ ಫ್ರೀಯಾಗಿ ಇರುತ್ತೆ. ಸೊ ಹಾಗಾಗಿ ನಮ್ಮ ರಕ್ತ ನಮಗೆ ಹೆಲ್ಪ್ ಆಗಬೇಕು ಅನ್ನೋ ಸ್ವಾರ್ಥ ಆಗ್ತದೆ. ಹಾಗಾಗಿ ಅಲ್ವಾ, ಈಗ ನಾನು ಕೊಟ್ಟಿದ್ದು ನನಗೇ ಬೇಕು ಅಂತ ಅಂದರೆ ನಾವು ಮಾಡ್ತಾ ಇರೋದೇ ಸಮಾಜಮುಖಿ ಸೇವೆ, ಸಾರ್ವಜನಿಕರಿಗೆ, ಸಮಾಜಕ್ಕೆ. ಸೊ ಈ ರೀತಿ ಅವರಿಗೆ ಮನವರಿಕೆ ಇರಬೇಕು. ಸೊ ಈಗ ಈ ಜೀವ ಅಂತ ನಾವು ಬೇರೆ ಮಾಡೋದು, ಎಲ್ಲ ಜೀವನೂ ಒಂದೇ. ಹಾಗಾಗಿ ಅದು ನಾವು ವೇಸ್ಟ್ ಅಂತೂ ಆಗಿದೆ. ಜೀವಕ್ಕೆ ಜೀವಕ್ಕೆ ಸಹಾಯ. ಈಗ ಒಂದು ಹೇಳ್ತಾರೆ ರಕ್ತದಾನ ಅಂದರೆ ಶ್ರೇಷ್ಠ ದಾನ ಅಂತ. ನೋಡಿ, ಈಗ ಅನ್ನದಾನ ಶ್ರೇಷ್ಠ ಅಂತಾರೆ. ಅನ್ನ ಇಲ್ಲದೆ ಬೇರೆ ಏನಾದರೂ ನೀರಿಂದ ಬೇರೆ ಏನಾದ್ರು ನೀರು ಕುಡ್ದಾಗಲ್ಲ. ಈಗ ನೀರನ್ನು ಕೂಡ ಒಂದು ತೊಟ್ಟು ರೆಡಿ ಮಾಡೋಕ್ಕಾಗಲ್ಲ. ಹಾಗೇನೆ ಬ್ಲಡ್ ಕೂಡ. ಮತ್ತು ಮನುಷ್ಯನಿಗೆ ಅಗತ್ಯವಿರ್ತಕ್ಕಂಥ ಬ್ಲಡ್ ಬೇಕಾದಾಗ ಅದಕ್ಕೆ ಅವನಿಗೆ ಬ್ಲಡ್ಡನ್ನೇ, ಮನುಷ್ಯನ ಬ್ಲಡ್ಡನ್ನೇ ಕೊಡಬೇಕೆ ಹೊರತು ಬೇರೆ ಯಾವುದಾದ್ರು ಪ್ರಾಣಿಗಳ ಬ್ಲಡ್ ಕೊಡೋಕ್ಕೆ ಸಾಧ್ಯ ಇಲ್ಲ. ನಮ್ಮ ಈಗ ಮನುಷ್ಯನಿಗೆ ಬೇಕಾದ ರಕ್ತನ ಮನುಷ್ಯರಿಂದನೇ ಬೇಕು. ಈಗಲೂ ತುಂಬ ಕಡೆ ಪ್ರಪಂಚದಲ್ಲಿ ಕೃತಕವಾಗಿ ರಕ್ತವನ್ನು ಉತ್ಪಾದಿಸಲು ಪ್ರಯತ್ನ ಮಾಡ್ತಾ ಇದ್ದಾರೆ, ಇದುವರೆಗೂ ಯಶಸ್ವಿ ಆಗಿಲ್ಲ. ಸೊ ಹಾಗಾಗಿ ಇನ್ನೊಬ್ಬರ ಮನುಷ್ಯನಿಗೆ ರಕ್ತ ಬೇಕು ಅಂದರೆ ಇನ್ನೊಂದು ಇನ್ನೊಬ್ಬರ ಶರೀರದಿಂದ ಇನ್ನೊಬ್ಬ ದೇಹದಿಂದ ತೆಗೆದಿರುವ ರಕ್ತವನ್ನೇ ದಾನ ಮಾಡಬೇಕು. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.
ಸರ್ ನಮಸ್ತೆ. ಸರ್ ತಮ್ಮ ಹೆಸರು? ಜಗತ್ ಸರ್ JCI ವಲಯ ಅಧ್ಯಕ್ಷರಾಗಿದ್ದೀರಿ. ಉಪಾಧ್ಯಕ್ಷರು. ಸರ್ ಹೇಗೆ ಅನಿಸ್ತಾ ಇದೆ? ಎಷ್ಟನೇ ಬಾರಿ ರಕ್ತದಾನವನ್ನು ಮಾಡ್ತಾ ಇದ್ದಾರೆ? 10ನೇ ಬಾರಿ ಕೊಟ್ಟಂಗಾಗುತ್ತೆ. ಅಂತೂ ತುಂಬಾ ಖುಷಿಯಾಗುವಂತ ವಿಚಾರ. ನೀವು ಕೊಟ್ಟಂತಹ ರಕ್ತ ಒಂದು 3 ಜನ ಜೀವ ಉಳಿಸುವಾಗ ನಿಮ್ಮ ಮನಸ್ಸಿಗೆ ಯಾವ ರೀತಿ ಖುಷಿ ಆಗುತ್ತೆ? ತುಂಬಾ ಜನ ನಮ್ಗೆ ಫೋನ್ ಮಾಡಿ ಜಗತ್ ಸರ್ ಬ್ಲಡ್ ಬೇಕಿತ್ತು ಅಂತ ಕೇಳ್ತಾ ಇರ್ತಾರೆ. ಹಂಗಾಗಿ ಆಲ್ಮೋಸ್ಟ್ ಅಲ್ಲಿ ನಾವು ಚಿಕ್ಕಮಂಗ್ಳೂರು, ಹಾಸನ್ ಎಲ್ಲ ಬ್ಲಡ್ ಬ್ಯಾಂಕಿಗೂ ಫೋನ್ ಮಾಡಿ ಬ್ಲಡ್ ಅರೇಂಜ್ ಮಾಡಿಸ್ತಾ ಇರ್ತೀವಿ. ಹಾಗಾಗಿ ನಾವೇನೇ ಕೊಟ್ಟಾಗ ನಮ್ಗಿನ್ನೂ ಬೇರೆ ಪ್ರೇರಣೆ ಆಗುತ್ತೆ. ಹಂಗಾಗಿ ನಾವು ಬ್ಲಡ್ ಕೊಟ್ಟರೆ ನಿಜವಾಗ್ಲೂ ನಾವು ಜೀವಂತ ಇದ್ದಾಗಲೂ 3 ಜನಕ್ಕೆ ಬ್ಲಡ್ ಕೊಡ್ಬೋದು ಅಂತ ಹೇಳಿದ್ರೆ ತುಂಬಾನೇ ಹೆಲ್ಪ್ ಆಗುವಂಥದ್ದು. ಹಂಗಾಗಿ ತುಂಬಾ ಖುಷಿ ಅನ್ಸುತ್ತೆ. ಧನ್ಯವಾದಗಳು ಸರ್. ಸರ್ ನಮಸ್ತೆ. ಸರ್ ತಮ್ಮ ಹೆಸರು? ಸುಧೀರ್. ಸರ್ ಎಷ್ಟನೇ ಬಾರಿ ರಕ್ತದಾನ? ನಾನು 4ನೇ. ಹೇಗೆ ಅನಿಸ್ತದೆ ಸರ್? ಖುಷಿ ಆಗುತ್ತೆ ಸರ್. ಖುಷಿ ಆಗುತ್ತೆ. ಅಂದರೆ ಒಂದು ರಕ್ತ 3 ಜನ ಜೀವ ಉಳಿಸುವಂಥದ್ದಾಗಿರ್ಬೋದು, ಅಥವಾ ನಾವು ಕೊಡೋ ರಕ್ತದಿಂದ ಅವ್ರ ಜೀವ ಉಳಿತ ಅನ್ನೋ ಒಂದು ಖುಷಿ ನಮ್ಮ ಮನಸ್ಸಿಗೆ ಆಗುತ್ತೆ ಸರ್. ಸರ್ ನೀವು ಏನು ಹೇಳ್ತೀರಾ ಈಗಿನ ಯುವ ಜನರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಪರಿಸರಕ್ಕೆ ಆಮೇಲೆ ನಮ್ಮ ಜನಗಳಿಗೆ ಒಳ್ಳೆಯದಾಗಂತ ಕೆಲಸ ಮಾಡಿ ಅಂತ ಹೇಳಕ್ಕೆ ರಕ್ತದಾನಕ್ಕೆ ಯಾವ ರೀತಿ ಪ್ರೇರಣೆ ಮಾಡ್ತೀವಿ ನೀವು ಯುವಕರಿಗೆ? ಎಲ್ಲರೂ ಬಂದು ರಕ್ತದಾನ ಮಾಡಿ 4 ಜನ ಜೀವ ಉಳಿಯುತ್ತೆ ಅನ್ನೋದು. ಧನ್ಯವಾದಗಳು ಸರ್. ಸರ್ ನಮಸ್ತೆ. ಸರ್ JCI ಸಮೃದ್ಧಿ ಜನ್ನಾಪುರ ವತಿಯಿಂದ ಒಂದೊಳ್ಳೆಯ ಉತ್ತಮವಾದಂತಹ ಕಾರ್ಯಗಳನ್ನ ಮಾಡ್ತಾ ಇದ್ದೀರಿ. ನಿಮಗೆ ರಕ್ತದಾನ ಶಿಬಿರವನ್ನು ಯಾಕೆ ಮಾಡಬೇಕಂತ ಅನ್ನಿಸ್ತು? ರಕ್ತದಾನ ಶಿಬಿರ ಮಾಡೋದ್ರಿಂದ ಏನೆಲ್ಲ ಪ್ರಯೋಜನಗಳಿದೆ ಅಂತ ತಿಳಿಸ್ಬೋದು ಸರ್? ನಾನು JCI ಜನ್ನಾಪುರ ಸಮೃದ್ಧಿ ಅಧ್ಯಕ್ಷ JC ಪ್ರದೀಪ್. ರಕ್ತದಾನ ಅಂದರೆ ಒಂದು ಶ್ರೇಷ್ಠ ದಾನ ಅಂತ ಹೇಳ್ಬೋದು. ದಾನಗಳೇ ಮಹಾದಾನ, ಶ್ರೇಷ್ಠ ದಾನ ಅಂತ ಈ ಥರ ಹೇಳ್ಬೋದು. ರಕ್ತದಾನದಿಂದ ಹಲವಾರು ಉಪಯೋಗಗಳಿದೆ. ಈಗ 3 ಜನರಿಗೆ ಜೀವದಾನ ಮಾಡ್ಬೋದು. ಆಮೇಲೆ ಈ ಪ್ರತಿಯೊಂದು ಆಪರೇಷನ್ಗಳು, ಕ್ಯಾನ್ಸರ್ ಆಪರೇಷನ್, ಹಲವು ಆಪರೇಷನ್ಗಳಿಗೂ ಎಲ್ಲರಿಗೂ ರಕ್ತದಾನದಿಂದ ಉಪಯೋಗ ಇದೆ. ಬಟ್ ರಕ್ತನ ಬೇರೆ ಯಾವುದೇ ಥರದ್ದು ಮ್ಯಾನುಫ್ಯಾಕ್ಚರ್ ಮಾಡೋಕ್ಕಾಗಲ್ಲ. ಮನುಷ್ಯನಿಂದನೇ ಕೊಡಬೇಕು ಬಿಟ್ರೆ ಬೇರೆ ರೀತಿ ಯಾವುದೇ ಥರದ್ದು ಕೊಡಕ್ಕೆ ಬರಲ್ಲ. ಹಾಗಾಗಿ ನಾನು ಹೇಳೋದೇನೆಂದರೆ, ಒಬ್ಬ ಅಧ್ಯಕ್ಷನಾಗಿ ಎಲ್ಲರೂ ಸಹ ರಕ್ತದಾನ ಮಾಡುವ ಮುಖಾಂತರ ಸಮಾಜಕ್ಕೆ ಒಳ್ಳೆ ಕೆಲಸ ಮಾಡಿ ಅಂತ ಹೇಳಲಿಕ್ಕೆ. ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಅದೇ ನಿಮಗೆ ನಮ್ಗೆ ಕೂಡ ಯಾರು ಕೊಟ್ಟರೆ ತಗೊಳ್ಳಿ ಅಂತ ಹೇಳಿದ್ರು. ಸರ್ ನಮಸ್ತೆ. ಸರ್ ತಮ್ಮ ಹೆಸರು? ಕಾಲದಿಂದ. ಸರ್ ಎಷ್ಟು ವರ್ಷದಿಂದ ರಕ್ತದಾನ ಮಾಡ್ತಾ ಇದ್ದೀರಿ? ಸುಮಾರು ಒಂದು 5-6 ವರ್ಷದಿಂದ ಮಾಡ್ತೀವಿ. 5-6 ವರ್ಷದಿಂದ. ಹೇಗೆ ಅನ್ನಿಸ್ತಾ ಇದೆ? ಯಾವೊಂದು ಫೀಲ್ ಬರ್ತಾ ಇದೆ ಒಂದು ರಕ್ತದಾನ ಮಾಡೋದ್ರಿಂದ? ಯಾವ ರೀತಿ ನೀವು ಜನಗಳಿಗೆ ಇನ್ಸ್ಪಿರೇಷನ್ ಆಗ್ಬೋದು ಅನ್ನೋದು ನಿಮ್ಗೆ ಅನಿಸುತ್ತೆ? ತುಂಬ ಜನ ಈಗ ಓ ಪಾಸಿಟಿವ್ ಇರೋದ್ರಿಂದ ತುಂಬ
ಕಷ್ಟದ ಸಮಯದಲ್ಲಿ ಕೇಳಿದ್ದಾರೆ, ಹಾಸ್ಪಿಟ್ಲಿಂದ ಕಾಲ್ ಮಾಡಿದ್ದಾರೆ, ಓಲೆ ಕೆಲಸದಿಂದ ಅವಾಗೆಲ್ಲ ಹೋಗಿ ಕೊಟ್ಟಿದ್ದೀನಿ. ಇನ್ನೊಬ್ಬರಿಗೆ ಅನುಕೂಲ ಆಗುತ್ತಲ್ಲ, ಅದು ಕೊಡೋದ್ರಿಂದ ನನಗೆ ತುಂಬ ಸಂತೋಷ ಇದೆ. ಇದು ಯಾವ ರೀತಿ ರಕ್ತದಾನ ಮಾಡುವಂಥದ್ದು ಒಂದು ರೀತಿಯ ಸಮಾಜ ಸೇವೆನೇ. ಇದರಿಂದ ಜನಗಳಿಗೆ ಏನು ಹೇಳ್ತೀರಾ, ಸಮಾಜಕ್ಕೆ ಏನು ಉದಾಹರಣೆ ಇದು ಕೊಡ್ತೀರಾ ಮಾಹಿತಿ? ರಕ್ತ ಕೊಡೋದ್ರಿಂದ ಒಂದು ಜೀವ ಉಳಿಯುತ್ತೆ. ರಕ್ತ ಕೊಡೋದ್ರಿಂದ ಏನು ಸಮಸ್ಯೆ ಇಲ್ಲ, ನಿಮಗೂ ಹೆಲ್ತಿಗೂ ಭಾರಿ ಒಳ್ಳೆಯದು. ರಕ್ತದಾನ ಮಾಡಿ ಅಂತ ಎಲ್ಲರಿಗೂ ಹೇಳ್ತೀವಿ. ಯುವ ಜನತೆಗೆ ಏನು ಸಂದೇಶ ಕೊಡ್ತೀರಿ? ಯುವ ಜನತೆಗೆ ಯಾರು ಭಯ ಪಡಬೇಡಿ, ರಕ್ತ ಕೊಡೋಕ್ಕಿಲ್ಲ. ಎಂಥ ಕಷ್ಟದ ಸಮಯದಲ್ಲಿ ಆಕ್ಸಿಡೆಂಟ್ ಅಂತ ಪೇಷಂಟಿಗೆಲ್ಲ ಭಾರಿ ತುರ್ತಿರುತ್ತೆ ರಕ್ತ. ದಯವಿಟ್ಟು ರಕ್ತ ಕೊಡಿ ಅಂತ ನಾನು ಯುವ ಜನತೆಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು ಸರ್. ವೀಕ್ಷಕರೇ ನೋಡಿ, ನಾನೀಗ ಮೂಡಿಗೆರೆ ತಾಲೂಕು ಜನ್ನಾಪುರದ JC ಅವರು ಹಮ್ಮಿಕೊಂಡಂತ ರಕ್ತದಾನ ಶಿಬಿರದಲ್ಲಿ ಭಾಗಿಯಾಗಿದ್ವಿ. ಈಗ ಅಧ್ಯಕ್ಷರು ಎಲ್ಲರೂ ಕೂಡ ಮಾತನಾಡಿದ್ದಾರೆ. JC ಅಂತಂದ್ರೆ ಯಂಗ್ಸ್ಟರ್ಸ್ ಇರೋಂಥದ್ದು ಒಳ್ಳೆ ಕೆಲಸನ ಮಾಡಿದ್ದಾರೆ. ಅವ್ರಿಗೆ ಕ್ಯಾಲೆಂಡರ್ ಆಫ್ ಇವೆಂಟ್ ಅಂತಲೂ ಇರುತ್ತೆ. ಮತ್ತು ಈಗಿನ ಅಧ್ಯಕ್ಷರಿಗೆ ಏನೋ ಮನಸ್ಥಿತಿಯಲ್ಲಿ ಬ್ಲಡ್ಡನ್ನು ಡೊನೇಟ್ ಮಾಡಬೇಕು, ಅನುಕೂಲ ಆಗುತ್ತೆ ಅಂತ. ಬ್ಲಡ್ಡಿಂದ ಏನೇನಾಗುತ್ತೆ ಅಂತ ವೈದ್ಯಾಧಿಕಾರಿಗಳು ಕೂಡ ಮಾತನಾಡಿದ್ದಾರೆ. ಹಾಗಾಗಿ ಸಾಧ್ಯವಾದರೆ ನಿಮ್ಮೂರುಗಳಲ್ಲೂ ಬ್ಲಡ್ ಕ್ಯಾಂಪ್ನ ಮಾಡಿಸಿ ಅಂತ ಹೇಳ್ತಾ ಕ್ಯಾಮ್ರಾಮನ್ ಸಿದ್ದಿಕ್ ಜೊತೆ ಹೋಗಿ ಬರ್ತೀನಿ. ನಾನು ನಿಮ್ಮ ಪ್ರೀತಿಯ ಮಗಲ್ಮಕ್ಕಿ ಗಣೇಶ್.